Hello everyone, welcome back to my ಚಾನಲ್. ಐ ಆಮ್ ಪ್ರೇರಣಾ. ಸೊ ಇವತ್ತಿನ ವ್ಲಾಗ್ ಏನಂತಂತಂದ್ರೆ ಹೌ ಐ ಡೂ ಮೈ ಹೇರ್. ನಾನು ಲಾಸ್ಟ್ ವೀಕ್ ಒಳಗೆ ಹೇಳಿದ್ದೆ ನಾನು ಯಾವ ಥರ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅಂತ. ಸೊ ಐ ಆಮ್ ಹಿಯರ್ ನೌ. ನಾನು ಯೂಶ್ವಲಿ ವೀಕ್ ಎಂಡ್ ಒಳಗೆ ಎಸ್ಪೆಷಲಿ ಸಂಡೇಗೆ ಹೇರ್ ಆಯಿಲ್ ಅಪ್ಲೈ ಮಾಡಿ ನಾನು ಸ್ವಲ್ಪ ನೆನೆಯಕ್ಕಿಟ್ಟು ಹೇರ್ ವಾಶ್ ಮಾಡ್ತೀನಿ. ಹೇರ್ ವಾಶ್ ಆದಮೇಲೆ ನನ್ನ ಸಿಕ್ಕಾಪಟ್ಟೆ ನನ್ನ ಹೇರ್ ಯಾವಾಗ ಡ್ರೈ ಸ್ವಲ್ಪ ಜಾಸ್ತಿ ಡ್ರೈ ಅನ್ಸಕ್ಕೆ ಫ್ರೀಝಿ ಅನ್ಸಕ್ಕೆ ಚಾಲು ಆಕೈತಿ, ಐ ಪ್ರಿಫರ್ ಮಾಸ್ಕಿಂಗ್ ಮೈ ಹೇರ್. ಇದನ್ನ ನೋಡ್ಬೋದು, ನಾನು ಮೊನ್ನೆ ಸಂಡೇ ಹೇರ್ ವಾಶ್ ಮಾಡಿದ್ದೀನಿ. ಇವತ್ತು ಟ್ಯೂಸ್ಡೇ. ಸಿಕ್ಕಾಪಟ್ಟೆ ಡ್ರೈ ಇದೆ, ಫ್ರೀಝಿನೂ ಆಗಿದೆ, ಐ ನೋ. ಸೊ ಲೆಟ್ಸ್ ಸರಿ. ನಂದು ನಾಳೆ ನಾಳೆ ನಂದು ವರ್ಕ್ ಫ್ರಮ್ ಆಫೀಸ್ ಐತಿ. ಸೊ ಐ ಡೋಂಟ್ ವಾಂಟ್ ಟು ರಶ್ ಅಟ್ ದಿ ಎಂಡ್ ಮೂಮೆಂಟ್. ಸೊ ಇವತ್ತು ನಾನು ಎಲ್ಲನೂ ಮಾಡಿ ಇಟ್ಕೊಂಡ್ಬಿಡೋಣ. ಫಸ್ಟ್ ನಂದು ಹೇರ್ ಮಾಡ್ಬೇಕಂತಂದ್ರೆ ನಾನು ಹೇರ್ ಇದನ್ನ ಮಾಡ್ಬೇಕು. ಬಟ್ ಇಲ್ಲಿ ಒಂಚೂರು ಕಿಚನ್ ಸೈಡ್ ಐತಿ. ಐ ಗೆಸ್ ಐ ಕ್ಯಾನ್ ಡೂ ಇಟ್. ಬ್ಯಾಕ್ ಹಿಯರ್. ಈ ಸೈಡ್ ಮಾಡ್ಬೇಕಂತಂದ್ರೆ ಲೈಟ್ ಅಪೋಸಿಟ್ ಆಗೈತೆ. ಆಚೆ ಕಡೆ ಒಂದು ಲೈಟ್ ತೊಗೊಂಬರ್ಬೇಕಾಗೈತಿ. ಹಾಕಿದ್ರೆ ಈ ಸೈಡ್ ಮಾಡ್ಬೋದು ನಾನು. ಸೊ ಐ ಆಮ್ ಜಸ್ಟ್ ರಿಮೂವಿಂಗ್ ಆಲ್ ದ ಟ್ಯಾಂಗಲ್ಸ್ ಫ್ರಮ್ ಮೈ ಹೇರ್. ಎಸ್, ಐ ಆಮ್ ಆಲ್ ಸೆಟ್. ನಾನು ವುಡನ್ ಕೋಂಬ್ ಯೂಸ್ ಮಾಡ್ತೀನಿ ಯೂಶ್ವಲಿ. ಇವಾಗ ಹೇರ್ ಪಾರ್ಟಿಷನ್ ಮಾಡ್ಕೊಳ್ತಿದ್ದೀನಿ. and I'll just type the first part. I guess I need one more clip once again. ನಾನು ಲೈಕ್ ಎವ್ರಿ ವೀಕ್ ಅಲ್ಲ, ನಾನು ರೆಗ್ಯುಲರಾಗಿ ಸ್ಟ್ರೈಟ್ನಿಂಗ್ ಮಾಡ್ತೀನಲ್ಲ, ಐ ಡೋಂಟ್ ಪ್ರಿಫರ್ ಸಿಕ್ಕಾಪಟ್ಟೆ ಅದನ್ನ ಟಫ್ ಆಗಿ ಇಡೋದು. ಐ ಟ್ರೈ ಟು ಕೀಪ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್ ಸೊ ದಟ್ ಐ ಕ್ಯಾನ್ ಬಿ ಕನ್ಸಿಸ್ಟೆಂಟ್ ವಿತ್ ದಿಸ್ ವರ್ಕ್. ನನಗೆ ಆ್ಯಕ್ಚುಲಿ ಅದೇ ಥರ ವರ್ಕ್ ಆಗೋದು. ನಾನು ಸಿಕ್ಕಾಪಟ್ಟೆ ಅದನ್ನು ಕಾಂಪ್ಲಿಕೇಟ್ ಮಾಡಿಬಿಟ್ಟೆ ಅಂತಂದ್ರೆ ಇಟ್ಸ್ ಬಿಕಮ್ ವೆರಿ ಹಾರ್ಡ್ ಫಾರ್ ಮೀ ಟು ಸಸ್ಟೈನ್ ವಿತ್ ದ್ಯಾಟ್ ವರ್ಕ್. ಇದು ನಂದು ಬಿ ಬ್ಲಂಟದ ಹೇರ್ ಪ್ರೊಟೆಕ್ಷನ್ ಮಿಸ್ಟ್. ಪ್ರಾಡಕ್ಟ್ಸ್ನ ಎಲ್ಲನೂ ಡಿಸ್ಕ್ರಿಪ್ಷನ್ ಒಳಗೆ ಟ್ಯಾಗ್ ಮಾಡಿರ್ತೀನಿ. I'll just don't spray it on your scalp. Just keep it bit away and spray it all your ends. And make sure you don't do conjuicy in this. ಇದು ನೋಡ್ಬೋದು, ಪೂರಾ ಈ ಥರ ಒಂಚೂರು ಲೈಟಾಗಿ ವೆಟ್ಟಾಗಿರ್ತದ. ಮುಟ್ಟಿದ್ರೆ ಹಸಿ ಅನ್ನಿಸ್ತದ. ಈ ಥರ ಬರೋವರೆಗೂ ನೀವು ಹೇರ್ ಮಿಸ್ಟ್ನ ಅಪ್ಲೈ ಮಾಡಬೇಕು. And once it's done, let's do it to the other part. ಒಂದ್ಸಲ ಆದಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದ್ರೆ, ಕೆಲವೊಂದು ಸಲ ಸಣ್ಣ ಪುಟ್ಟ ಹೇರ್ ಮಿಸ್ ಆಗಿಬಿಟ್ಟಿರ್ತದ. ಸೊ ಇದು ಎಲ್ಲ ಇವಾಗ ಈ ಪಾರ್ಟ್ ಅಷ್ಟು ಆದಮೇಲೆ ನಾನು ಮತ್ತೊಂದು ಸಲ ಅಷ್ಟು ಕೂದಲನ್ನ ಅಪ್ಸೈಡ್ ಡೌನ್ ಮಾಡಿ ಮತ್ತೊಂದು ಸಲ ಸ್ಪ್ರೇ ಮಾಡ್ತೀನಿ.
ಇವಾಗ 2 ಪಾರ್ಟ್ ಆಯ್ತು. ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಜಸ್ಟ್ ಸ್ಟಾರ್ಟ್ ಸ್ಪ್ರೇ ಒನ್ಸ್ ಅಗೇನ್. ಇಲ್ಲೇ ಎಲ್ಲ ಇವು ಒಂದು ಸ್ವಲ್ಪ ಸ್ವಲ್ಪ ಇದಕ್ಕೆ ಅಪ್ಲೈ ಆಗಿಲ್ಲ ಅಂತ ಕಾಣಿಸ್ತೈತಿ. ಲೈಕ್ ಅವು ಭಾಳ ಲೈಕ್ ಅವು ವೆಟ್ ಆಗೇ ಇಲ್ಲ ಕಂಪ್ಲೀಟ್ಲಿ. ಇಲ್ಲೇ ಒಂದಿಷ್ಟೆಲ್ಲ ಹೇರಿದೆಲ್ಲ ಇವು ಎಡ್ಜಸ್ ನೋಡ್ರಿ, ಇದೆಲ್ಲ ಕರೆಕ್ಟಾಗಿ ವೆಟ್ ಆಗಿರೋದಿಲ್ಲ. ಸೊ ಡಿಟ್ಯಾಂಗಲ್ ಮಾಡಿ ಈಗ ಸ್ಟ್ರೈಟ್ ಈ ಸೈಡ್ ಹೇರ್ನ ಹಿಂದ್ಗಡೆ ಹಾಕಿ ಕೊಂಡ Yo. So I'll just tie up my hair and I'll allow it to sit for like 10 minutes minimum. ನಾನು 1 ತಾಸು 10 ಮಿನಿಟ್ಸ್ ಇಡ್ತೇನೆ ಅಂತಂದು 1 ತಾಸಿನ ಮೇಲೆ ಆಯ್ತು ಇವಾಗ ನಾನು ಸ್ಪ್ರೇ ಮಾಡಿ ಕೆಲಸ ಬಂದಿತ್ತು. ಸೊ I had to sit for work. So now let's get back and straighten my hair. ಇದು ಕಿವಿದು ಲೈನಿಂದ ಹಿಡ್ಕೊಂಡು ನಾನು ಸ್ಟ್ರೈಟಾಗಿ ಇಟ್ಕೊಂಡು 2 ಕಡೆಯಿಂದ I will just tie up this hair. You can also go for like like 2 partition like that, and you can straighten your hair. I used to do that before, but now though I've switched to this and I feel like this is far more better than that type. My straightener, this is from Philips. ನಾನು ಇದು ಸ್ಟ್ರೇಟ್ನಿಂಗ್ ಬಂತಂತಂದ್ರೆ ನಾನು ಫಿಲಿಪ್ಸ್ ಬ್ರ್ಯಾಂಡ್ ಭಾಳ ಪ್ರಿಫರ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ನಂದು ಇನ್ನೊಂದು ಸ್ಟ್ರೇಟ್ನರ್ ಅದು ಭಾಳ ಛೋಟು ಇತ್ತು, ಅದು ಫಿಲಿಪ್ಸ್ ಬ್ರ್ಯಾಂಡದ. ಲೈಕ್ ದೇ ಆರ್ ಲೈಕ್ ರಿಯಲಿ ಲಾಂಗ್ ಲಾಸ್ಟಿಂಗ್. ನಾನು ಅದನ್ನ ಹಳೇದ ಮೋರ್ ದೆನ್ ನನ್ನ ಕಡೆದು 4 to 5 ಇಯರ್ಸ್ವರೆಗೂ ಬಂತು. ಇದು ತೊಗೊಂಡು ಆಗಲೇ 1 ವರ್ಷ ಆಗಕ್ಕೆ ಬಂತು ಆ್ಯಂಡ್ ಇಟ್ ಸ್ಟಿಲ್ ವರ್ಕ್ಸ್ ಗ್ರೇಟ್. ಕೆಲವೊಂದು ಸಲ ಏನಾಕೈತಿ ಅಂತಂದ್ರೆ ನನಗೆ ಐ ವೋಂಟ್ ಬಿ ಹ್ಯಾವಿಂಗ್ ಇನಫ್ ಟೈಮ್ ಟು ಸ್ಟ್ರೇಟ್ನ್ ಮೈ ಹೇರ್. ಲೈಕ್ ಜಲ್ದಿ ಆಗಬೇಕಾಗಿರ್ತೈತಿ ನಂಗೆ. ವೆನ್ ಐ ಹ್ಯಾವ್ ಲೈಕ್ 10 minutes 15 minutes ಲೆಫ್ಟ್ ಇನ್ ಮೈ ಹ್ಯಾಂಡ್, ವಾಟ್ ಐ ವುಡ್ ಡೂ ಇಸ್ ನಾನು ಈ ಥರ ಅಂದ್ರೆ ಲೈಕ್ ಈ ಥರ ಒಂದೊಂದು ಸ್ವಲ್ಪ ಸ್ವಲ್ಪ ಸ್ಟ್ಯಾಂಡ್ಸ್ ತೊಗೊಂಡು ಸ್ಟ್ರೇಟ್ನಿಂಗ್ ಮಾಡಲ್ಲ. ಈ ಥರ ತಿಕ್ಕಾಗಿ ಒಂದು ಇಷ್ಟು ತೊಗೊತೀನಿ, ಇಷ್ಟು ಪೀಸಸ್. ಒಂದು ಸಲ 2 ಸಲ ಈ ಥರ ಎಳೆದು ಬಿಟ್ಬಿಡ್ತೀನಿ. ಒಂಚೂರು ನಾರ್ಮಲ್ಗೆ ಒಂಚೂರು ಫ್ರೀಝಿ ಅನ್ನಿಸ್ತದ, ಬಟ್ ಜಾಸ್ತಿ ನಿಮ್ಗೆ ಈ ಥರ ಕರ್ಲ್ಸ್ ಥರ ಇರೋದು ಅಷ್ಟು ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಆ್ಯಂಡ್ ಪುಟ್ ಅ ಬ್ರಷ್ ಲೈಕ್ ದಿಸ್, I'll hold in between. ಓಕೆ, ನಂದು 2 ಬೆರಳೊಳಗೆ ಈ ಥರ ಹಿಂಗೆ ಹಿಡ್ಕೊಂಡು ಇಲ್ಲಿ ಮೇಲೆ ಇದಕ್ಕೆ ಕಡೆಯಿಂದ ಕೋಂಬ್ ಹಾಕಿ, ಕೋಂಬನ್ನು ಒಂದು ಕಡೆ ಇಟ್ಕೊಂಡು ಸ್ಟ್ರೇಟ್ನರ್ನ ಇದು ನೋಡ್ರಿ ಇಲ್ಲಿ ಇದಕ್ಕೆ ಒಂಚೂರು ಇಷ್ಟು ಗ್ಯಾಪ್ ಇಟ್ಟು I'll straighten my hair slowly like this. Yeah, and that's done. ನೋಡ್ಬೋದು. ಸೊ ಇದು ಲಾಸ್ಟಿಗೆ ಕರ್ಲ್ಸ್ ಏನಿತ್ತಲ್ಲ, ಲೈಕ್ ನಂದು ಯೂಶ್ವಲಿ ಆ ಥರ ಕರ್ಲ್ಸ್ ಉಳಿದ್ಬಿಡ್ತೈತಿ. ವಾಟ್ ಐ ವಿಲ್ ಡೂ ಇಸ್ ಲೈಕ್ ಐ ವಿಲ್ ಜಸ್ಟ್ reverse it like this and then it becomes straight.
I'll take this amount of hair and I'll ಇವಾಗ ನೋಡ್ಬೋದು ಎಷ್ಟು ತಿಕ್ಕಾಗೈತಿ ಅಂತ. ಇಲ್ಲಿ ಕೆಳಗಿನ ಹೇರಿಗೆ ತಿಕ್ಕ ಬರತ್ತದ. ಸೊ ಇನ್ಸ್ಟೆಡ್ ಇಫ್ ಐ ಜಸ್ಟ್ ಲೈಕ್ ದಿಸ್, ಕಾಣತೈತಿ ನಿಮ್ಗೆ ಎಷ್ಟು ಇವಾಗ ನೋಡ್ರಿ ಇದು ಎಷ್ಟು. ಐ ಡೋಂಟ್ ನೋ ಇಫ್ ಹಾಂ ಇವಾಗ ನೋಡ್ರಿ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಬರತೈತಿ. ಈ ಡಿಸ್ಟೆನ್ಸ್ ಈ ಥರ ಬಂದಾಗ ಮಿಡಲ್ ಹೇರ್ ಜಾಸ್ತಿ ತಿಕ್ಕಾಗಿ ಇಡಕ್ಕೆ ಹೋಗ್ಬೇಡ್ರಿ. ಅದು ಎಷ್ಟು ಸಿಕ್ಕಾಬಡೆ ಕೈ ತಿಕ್ ಸಿಗತ್ತಂತಂದ್ರೆ ಮಿಡಲ್ ಹೇರ್ ಸ್ಟ್ರೇಟ್ ಆಗೋದಿಲ್ಲ. ಅವಾಗ ಒಂದೊಂದು ಅಲ್ಲಿ ಇಲ್ಲಿ ಹೆವಿಯಾಗಿ ಉಳಕ್ಕೆ ಚಾಲು ಆಗ್ತೈತಿ. ಅದು ಎಲ್ಲೇ ಜಾಸ್ತಿ ಫ್ಲೈಟ್ ಇರ್ತದೆ ಹೇರ್ ಅಲ್ಲಿಂದ ನೋಡಿ ನೀವು ಸ್ಟ್ರೈಟ್ನಿಂಗ್ ಮಾಡಬೇಕು. ಅವಾಗ ಕರೆಕ್ಟಾಗಿ ಸ್ಟ್ರೈಟ್ನಿಂಗ್ ಆಗ್ತದೆ. ಸೊ ನಂದು ಇವಾಗ ಕೆಳಗಿಂದ ಇದು ಹಾಫ್ ಪಾರ್ಟ್ ಏನು ತೊಗೊಂಡಿದ್ದೆ ಅಲ್ಲ ಪೂರ ಸ್ಟ್ರೈಟ್ನ ಆಗೈತಿ. ಓಕೆ, ಇದು ಇಲ್ಲಿಗ ಇಲ್ಲ. ಇವಾಗ ನೆಕ್ಸ್ಟ್ ಏನಂತಂದ್ರೆ ಒನ್ಸ್ ನಿಮ್ದೆಲ್ಲ ಕೆಳಗಿನ ಸೆಟ್ ಆದಮೇಲೆ ಜಸ್ಟ್ ಗ್ರ್ಯಾಬ್ ಯುವರ್ ಸ್ಟ್ರೈಟ್ನರ್ ಆ್ಯಂಡ್ ಹೇರ್ನ ಈ ಥರ ತಗೊಂಡು ಜಸ್ಟ್ ಡೋಂಟ್ ಟಚ್ ಯರ್ ರೂಟ್ಸ್. ಜಸ್ಟ್ ಈ ಥರ ಮೇಲೆ ಹಿಂಗೆ ಸ್ಟ್ರೈಟ್ನ್ ಮಾಡಿರಿ. ಈ ಥರ ಎಲ್ಲನೂ ಒಂದ್ಸಲ ಹಿಂಗೆ ಸ್ಟ್ರೈಟ್ನಿಂಗ್ ಮಾಡಿರಿ. ಈ ಥರ ಮಾಡೋದ್ರಿಂದ ಏನಕ್ಕಿತ್ತು ಅಂತ ಕೆಲವೊಂದು ಸಲ ಇದು ಪಾರ್ಟ್ ಏನಿರ್ತದಲ್ಲ ಇಲ್ಲೇ ಇಲ್ಲಿವರೆಗೂ ಈ ಥರ ಬಿಟ್ಟು ಮಾಡ್ತೇವಲ್ಲ ನಾವು, ಅದೊಂದು ಸ್ವಲ್ಪ ಸ್ಟ್ರೈಟ್ನೇ ಆಗಿರಲ್ಲ. ಸೊ ಹೆಂಗಾಗ್ಬಿಡ್ತದೆ ಅಂತ ಇಷ್ಟು ವೇವಿ ಆಗಿ ಆಮೇಲೆ ಕೂದಲ ಸ್ಟ್ರೈಟ್ ಕಾಣಿಸ್ತದ. ಅದು ಇಟ್ ಡಸಂಟ್ ಲುಕ್ ಗ್ರೇಟ್ ಆ್ಯಕ್ಚುಲಿ. ಸೊ ನಾನು ಅದಕ್ಕೆ ಈ ಥರ ಯೂಶ್ವಲಿ ಮಾಡ್ತಿರ್ತೀನಿ. ಅದಕ್ಕೆ ಈ ಥರ ಮಾಡ್ತೀನಿ ಸೊ ದ್ಯಾಟ್ ಲೈಕ್ ಎಲ್ಲ ಹೇರು ಪ್ರಾಪರಾಗಿ ಸ್ಟ್ರೈಟ್ನಿಂಗ್ ಆಗ್ತೈತಿ ಅಂತ. Now this part is done. I'll just don't ಆಮೇಲೆ ಇದು ಮಾಡಿದ ಮೇಲೆ ಈ ಥರ ಹಿಂಗೆ ಮಾಡಿ ತುರ್ಬ ಹಾಕಿದೆ ಆ ಥರ ಬೆಂಡ್ ಮಾಡಬೇಡ್ರಿ. ಸೊ ವಾಟ್ ಐ ವುಡ್ ಡೂ ಇಸ್ ಐ ಆಲ್ವೇಸ್ clip it up like this. So ಈ ಪಾರ್ಟ್ ಆಯ್ತು. ನಾವು ಸಣ್ಣದೊಂದು ಪಾರ್ಟ್ ಬಿಟ್ಬಿಟ್ಟಿದ್ದೀನಿ. ಇವಾಗ ನೋ ರಿಸಲ್ಟ್ ಟಿಕೆಟ್. Make sure you don't take it so near to your ear that it will burn. I'll just take from a line, I mean like this part, and I'll just tie it up. And we are done with
the second part. ಇದು ಮುಂದೆ ಫ್ರಂಟ್ ಪಾರ್ಟ್ ಇದಿಷ್ಟೇ ಬಿಟ್ಟು ಉಳ್ಕೋದಷ್ಟು ಸ್ಟ್ರೈಟ್ನಿಂಗ್ ಆಗೈತಿ ಇವಾಗ. ಸೊ ವಾಟ್ ಐ ವುಡ್ ಡು ನೌ ಇಸ್ ಇದು ಹಾಫ್ ಸೆಕ್ಷನ್ ಓಕೆ. ಒಂದು ಸ್ವಲ್ಪ ಈ ಒಳಗೆ ಬೆಂಡ್ ಮಾಡಿದ್ದೀನಿ ಇವಾಗ ಇದನ್ನ. I would straighten it first, hold in the upside direction, ಈ ಥರ ಮೇಲೆ ಹಿಡಿದ ಕಿಸೋಕೆ. ಇದನ್ನು ಆದಷ್ಟು ಹೊರಗಡೆ ಸ್ಟ್ರೇಟ್ ಕರ್ಲ್ ಕೊಡ್ಬೇಕು ಸಣ್ಣದೊಂದು. ಆ್ಯಂಡ್ ನೋಡಿದ್ರೆ ಇಲ್ಲೊಂದು ಚಿಕ್ಕ ಪುಟ್ಟ ಕೂದಲ ಇರ್ತಾವ, ಕರೆಕ್ಟಾಗಿ ಸ್ಟ್ರೇಟ್ನಿಂಗ್ ಆಗಿದ್ದಿಲ್ಲ, ಅವನ್ನೆಲ್ಲನೂ ಒಮ್ಮೆ ಹಿಡಿದೆ ಈ ಥರ ಸ್ಟ್ರೇಟ್ನಿಂಗ್ ಮಾಡಿರಿ. That's it. So that's it, and we are done with the straightening. ನೋಡ್ಬೋದು ಎಷ್ಟು ನೀಟಾಗಿ ಸ್ಟ್ರೈಟ್ನಿಂಗ್ ಆಗದ ಅಂತ. ಇದು ಅಲ್ಲಿ ಮೇಲೆ ಹಿಂಗೆ ಕರ್ಲ್ಸ್ ಕೊಟ್ವಿ ಅಲ್ಲ, ಆದಿದ ಒಂದು ಹಿಂದೆ ಹೋದ್ರೆ ಲೈಕ್ ಐ ಲೈಕ್ ಇಟ್. ಸೊ ಆ ಥರ ಸ್ಟ್ರೈಟ್ನಿಂಗ್, ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಒನ್ ಥಿಂಗ್ ಏನಂತಂದ್ರೆ, ನಿಮ್ಮದು ಕಂಪ್ಲೀಟ್ ಸ್ಟ್ರೈಟ್ನಿಂಗ್ ಆದಮೇಲೆ ಒಂದು 7 to 8 ಡ್ರಾಪ್ಸ್ ಆಫ್ ಹೇರ್ ಸಿರಮ್ ತೊಗೊಳ್ರಿ. ನೀಟಾಗಿ ಹೇರಿಗೆ ಅಪ್ಲೈ ಮಾಡಿರಿ. ಅದು ಶೈನ್ ಇರ್ತದೆ, ಫ್ರೀಸ್ ಆಗಿಸ್ಕೊಡಲ್ಲ, ಸ್ಟ್ರೈಟ್ನ್ ಆಗಿದ್ದನ್ನ ಲಾಕಿನ್ ಮಾಡ್ತೈತಿ, ಲಾಂಗ್ ಲಾಸ್ಟಿಂಗ್ ಇರ್ತೈತಿ. ಆ್ಯಂಡ್ ದಟ್ಸ್ ಥಿಂಗ್. ಆ್ಯಂಡ್ ಡೈಲಿ ರಾತ್ರಿ ಮಕ್ಕೋಬೇಕಾರೆ ಪ್ಲೀಸ್ ಡೋಂಟ್ ಪ್ಲೇ ಇಟ್. ಡೋಂಟ್ ಏನೋ ಲೈಕ್ ಹೆಣ್ಕಿ ಹಾಕಿ ಮಕ್ಕೊಳಕ್ಕೆ ಹೋಗಬೇಡ್ರಿ. ದ್ಯಾಟ್ ವಿಲ್ ruin the straightening, and next day you'll definitely get up having those unwanted curls which we don't need. And yeah, use satin pillow, and yeah, that's all. I hope you guys liked it and hope it was helpful to you. See you in my next vlog, and until then, take care. Bye bye.